ಪಾಂಡುರಂಗ ಗಂಡುಗನಿ. ಅಯ್ಯೋ ತಾವು ನಮ್ಮ ಹೆಸರಿಗೆ ಲಂಗ ಕೊಡ್ತಿದ್ಮೇಲೆ ಗಂಡುಗಲಿ ಏನು ಅಂತ ಹೇಳಿ. ಯಾವ್ದ ಇದು ಒಳ್ಳೆ ಗುಜಲಿ ಗಾಡಿ ಇದ್ದಾಗಿದೆ. ಮಾತೃಶ್ರೀ ರಂಗಮ್ಮನವರೇ, ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ರಂಗಮ್ಮ, ಯಾವತ್ತಿದ್ರು ಇಂಥ ಹಳೆ ಗಾಡಿಗೆ ನಿಮ್ಮಂತ ಓಲ್ಡ್ ಲೇಡಿಗೆ ಬೆಲೆ ಜಾಸ್ತಿ. ಮಾತೃಶ್ರೀ ರಂಗಮ್ಮನವರೇ, ಈ ಗಾಡಿಗೆ ಓಡಿ 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 ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಅಪ್ ಇರ್ಲಿ ಡೌನ್ ಇರ್ಲಿ ತಕರಾರು ಮಾಡದೆ ಓಡ್ತಾನೆ ಇರುತ್ತೆ. ಫೋನ್ ಮಾಡಿ ಹಬಿ, ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮನಿ ಕೊಡ್ತೀರಾ? 3 ಹೊತ್ತು ಮನಿ 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 ಅಂತ ಬಡ್ಕೋತಾ ಇರ್ತಿರಲ್ಲ, ಏನು ನಾಳೆ ಸತ್ತಾಗ ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರೇನ್ರಿ? ಇನ್ನ ಬನ್ನಿ, ಹೊಸ ಗಾಡಿ ತಗೊಂಡಿದ್ದೀನಿ. ನಿಮ್ಮ ಜೊತೆ ಬಿದ್ದೋದ್ಲು ಹೋಗೋದೆ. ಹೊಸ ಗಾಡಿನ ಡಬ್ಬ ತರ ಇದೆ. ಎಂತ ಕರ್ದದ್ದು? ನಾನು ಅಲ್ಲಿ ಒಲೆ ಮೇಲೆ ಖಾಲಿ ಪಾತ್ರೆ ಇಟ್ಟದ್ದುಂಟು. ನಾನಿಗೆ ಬಂದರೆ ಅದು ಸಿಗುವುದಿಲ್ಲವಾ? ಈಗ ಪೂಜೆ ಮಾಡ್ಬೇಕಿತ್ತು. ಭಟ್ರ ಕೈಲೇ ಪೂಜೆ ಬೇಕಾಗಿಲ್ಲ ಕಣ್ರಿ. ಇಂಥ ಡಬ್ಬ ಗಾಡಿಯನ್ನ ಸ್ಟ್ಯಾಂಡ್ ಹಾಕಿ ನಿಲ್ಸಿ ಇಂಜಿನ್ಗೆ ಬೆಲ್ಟ್ ಫಿಕ್ಸ್ ಮಾಡಿ ಅಕ್ಕಿ ಹಿಟ್ ಮಾಡುವ ಮಿಷನ್ ಮಾಡಿಕೊಂಡಿದ್ದಾರೆ, ಗೊತ್ತುಂಟಾ? ಇದಕ್ಕೆ ಯಾರಾದ್ರೂ ಸ್ಕೂಟರ್ ಅಂತಾರ? ಇದನ್ನ ಸ್ಟಾರ್ಟ್ ಮಾಡಿದ್ರೆ ಜನರೇಟರ್ ಸೌಂಡ್ ಬರ್ಲಿಕ್ಕೆ ಉಂಟು. ಈ ಸ್ಕೂಟರ್ ಅಷ್ಟೇ ಬರೀ ಸೌಂಡ್, ಯಾವ ಕೆಲ್ಸಕ್ಕೂ ಬರ್ಲಿಕ್ಕಿಲ್ಲ. ಎಂತದ್ದು ಕರ್ಮ. ಇನ್ಮೇಲೆ ನೀವುಂಟು, ನಿಮ್ ಡಬ್ಬ ಗಾಡಿ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಹೊಸದಿಂದ ದೊರೆಗಿಳಿದ ರಂಬೆ ತಾತಪ್ಪ, ಏನಾಗ್ಬೇಕಿತ್ತು? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದೆ. ಸ್ವಾತಂತ್ರ್ಯ ಸಿಕ್ಕು ಬಹಳಷ್ಟು ವರ್ಷ ಆಯ್ತಲ್ಲ, ಈಗೇನು ಬಂದಿರೋ ಸ್ವಾತಂತ್ರ್ಯನ ಯಾರು ಕರೆದ್ಬಿಟ್ಟು ಹಂಗೆ ವಾಪಸ್ ಕೊಟ್ಬಿಡನ್ನೇ. ನಾನು ಆಸ್ಪತ್ರೆಗೆ ಒಂದು ಆಟೋ ಬೇಕಾಗಿತ್ತಪ್ಪ. ತಾತಪ್ಪ ತಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತವ್ರು, ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ 1-2 ಸಲ ಜೈಲಿಗೆ ಹೋಗಿ ಬಂದವರು ಅಂತವ್ರು ಆಟೋದಲ್ಲಿ ಹೋಗದೆ. ಬನ್ನಿ, ನನ್ನ ಸ್ಕೂಟರ್ ಇದೆಯಲ್ಲ, ನನ್ಗೆ ಎಷ್ಟು ಕಂಡ್ರೆ ಭಯ. ನನ್ನ ಮಾತು ಕೇಳಿ, ನನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೀವು ಯಾರಿಂದ ಹಿಡಿದಾಳೆ? ಈ ಕೋಲನ್ನು ನಂಬ್ಕೊಂಡು ಹಾಳಾಗಿರೋದು. ಕೊಡಿಲಿ ಹಾಕೋಣ ಬರೀತೈತೆ ಮತ್ತೆ. ತಾತಪ್ಪ, ಜೈ ಬಜರಂಗಬಲಿ. ನನ್ನದು ಡಬ್ಬ ಗಾಡಿ. ಆ ಗಾಡಿ ಇಟ್ಕೊಂಡು ಏನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪಂಚ ಕೊಟ್ಟಿದ್ದಲ್ಲ, ಇವತ್ತು ಅದೇ ಗಾಡಿ ಇಟ್ಕೊಂಡು ನಾನು ಎಂತ ಸಾಧನೆ ಮಾಡಿದ್ದೀನಿ ಅನ್ನೋ ಗೊತ್ತೇನಾ? ಎಂತ ಮಾಡಿದ್ದು? ಜಾಜಿ ಚಂಪಲ್ ತಿನ್ನಿಯವರೇ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡದಂತ ಒಬ್ಬ ಹಣ್ಣು ಮುದುಕ ಅಜ್ಜ ಕಂಡ್ರೆ, ಆ ಅಜ್ಜನ ನನ್ನ ಗಾಡಿ ಮೇಲೆ ಕೂರ್ಸ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ಟು ಬಂದಿದ್ದೀನಿ. ಆಮೇಲೆ ಏನಾಯ್ತು? ಯಾವನಿಗೆ ಗೊತ್ತು? ಮಾತೃಶ್ರೀ ರಂಗಮ್ಮ, ಆ ಅಜ್ಜ ನಾನು ಸ್ಕೂಟರ್ ಮೇಲೆ ಕೂರ್ಸೋವರೆಗೂ ಎಚ್ಚರಿಕೆಯಿಂದನೇ ಇದ್ದ. ಯಾವಾಗ ನಾನು ಆಂಬುಲೆನ್ಸ್ಗಿಂತ ಸ್ಪೀಡಾಗಿ ಗಾಡಿ ಓಡಿಸಿದ್ನೋ, ಆ ಫೋರ್ಸ್ಗೆ ಜ್ಞಾನ ತಪ್ಪೋಗ್ಬಿಟ್ಟಿತ್ತು. ನಾನೇ ಮೆತ್ತೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿಸ್ತೆ, ಅಡ್ರೆಸ್ ಬರ್ದಿಟ್ಟೆ, ಮನೆ ಕಡೆ ಬಂದೆ. ಹೋಯ್ ಮಾಡಿ. ಪಾಂಡುರಂಗ ಅವ್ರೆ. ಓ ಸಾಹೇಬ್, ಯಾರು ಹಿಡ್ದಾಕೊಂಡ್ಬಿಟ್ಟಿದ್ರಾ? ಏನಂತ ಈ ವ್ಯಾಸ್ಕಲ್ದು? ಅಲ್ರಿ, ನಮ್ ತಾತಂಗೆ ಸ್ಕೂಟರ್ ಮೇಲೆ ಕೂತ್ಕೊಳ್ಳೋದು ಭಯ ಅಂತ ನಾಯಕರಿಗೆ ಕರ್ಕೊಂಡು ಹೋದ್ರಿ. ಓ, ಆ ಹಿರಿಯ ಹೋರಾಟಗಾರರು ತಾತನೇ? ಹೌದು. ಎಂತ ಮೊಮ್ಮಗನಪ್ಪ ನೀನು. ನಿಮ್ಮ ತಾತ ನಡು ಬೀದಿನಲ್ಲಿ ನಿಂತ್ಕೊಂಡಿದ್ದ, ನಾನ್ ಸ್ಕೂಟರ್ ಮೇಲೆ ಕೂರ್ಸ್ಕೊಂಡು ಹೋಗಿ ಆಸ್ಪತ್ರೆಗೆ ಬಿಟ್ಟೆ. ಜ್ಞಾನ ಹೋಗಿತ್ತು ಅಂತ ನೀವು ತಪ್ಪು ತಿಳ್ಕೊಂಡಿದ್ರಿ, ಆದ್ರೆ ಅವ್ರ ಪ್ರಾಣನೇ ಹೋಗಿತ್ತು. ನೀವು ನಮ್ ತಾತನ ಆಸ್ಪತ್ರೆಗೆ ಸೇರ್ಸೋಕ್ ಮುಂಚೆನೆ ಅವ್ರ ಪ್ರಾಣ ಹೋಗಿತ್ತು ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ. ಮಾಡಿ ಇದೇನ ನಿಮ್ಮ ಸಾಹಸ? ಯಾರನ್ನು ಸಾಯಿಸಿ ಸಾಧನೆ ಮಾಡಿದ ಪಾಂಡುರಂಗ ಗಂಡಗಲಿಯವರ ಬುರ್ನಾಸು ಸ್ಕೂಟರ್ ಸಾಹಸ ಅಂತ ಪೇಪರ್ ನಲ್ಲಿ ಬರ್ಲಿಕ್ಕೆ ಉಂಟು. ಏನು ಬಂದಿದ್ದು? ಸರ್, ಪೇಪರ್ ಅಲ್ಲಿ ನಿಮ್ ಜಾಹೀರಾತು ನೋಡಿದೆ. ನನಗೆ ನಮ್ಮ ಅಪ್ಪನ ಮೇಲೆ ದ್ವೇಷ ಇದೆ. ಯಾಕೆ? ನಮ್ಮಪ್ಪ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೀತಾರೆ. ಅವ್ರನ್ನ ಸಾಯಿಸಿದ್ರೆ ಆಸ್ತಿ ಎಲ್ಲ ನನಗೆ ಸಿಗುತ್ತೆ. ಈಗ ಹೊರಗಡೆ ನಮ್ಮ ಮಾಣಿದು ಒಂದು ಹಳೆ ಸ್ಕೂಟರ್ ಉಂಟು, ದರಿದ್ರ ಸ್ಕೂಟರ್. ಅದನ್ನ ತೆಗೆದುಕೊಂಡು ನಿಮ್ಮ ಅಪ್ಪನಿಗೆ ಗಿಫ್ಟ್ ಕೊಡಿ. ಅವರು 3 ದಿನ ಸ್ಕೂಟರ್ ಓಡಿಸಿದ್ರೆ ಮಂದಿರ ಪಾದ ಸೇರೋದು ಗ್ಯಾರಂಟಿ. ಹೌದಾ? ಹಾಗಿದ್ರೆ ಬೇಗ ಕೊಡಿ. ಎಷ್ಟಾಗುತ್ತೆ? ಆ ಸ್ಕೂಟರ್ ಬೆಲೆ ಏನಿಲ್ಲ ಅಂದ್ರು 50,000 ಮಾರಾರೆ, 1 ಪೈಸಾ ಕಡಿಮೆ ಇಲ್ಲ. ಹಾಗಿದ್ರೆ ತಗೊಳ್ಳಿ, 50,000. ಮೊದಲು ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಒಂದು ಸೈನ್ ಹಾಕ್ಬಿಡಪ್ಪ. ಅಯ್ಯೋ, ಮೊದಲು ನಮ್ಮ ಸಾಯ್ಲಿ ಸರ್, ಆಮೇಲೆ ಇದಕ್ಕೆಲ್ಲ ಸೈನ್ ಹಾಕ್ತೀನಿ. ಬೇಗ ಸ್ಕೂಟರ್ ಕೀ ಕೊಡಿ. ಪಾಂಡುರಂಗ ಅವ್ರೆ. ಓ ಸಾಹೇಬ್ರು, ಏನ್ ಹೇಳಿ? KA03S 2868 ಈ ಗಾಡಿ ನಿಮ್ದೇ ತಾನೇ? ಹೌದು, ಇದು ನಮ್ಮ ಮಾಣಿಯ ಸ್ಕೂಟರ್. ರಸ್ತೆ ದಾಟಿದ ಅಜ್ಜಿಗೆ ನಿಮ್ ಸ್ಕೂಟರ್ ಆಕ್ಸಿಡೆಂಟ್ ಮಾಡಿ ಅಜ್ಜಿ ಆಸ್ಪತ್ರೆ ಸೇರಿದೆ. ಓ ಸಾಹೇಬ್ರ, ಅದು ಏನಾಗಿದೆ? ಈಗ ಒಂದು 2 ತಾಸಿನ ಮುಂಚೆ ಅವ್ರು ಯಾರು ಗೋಪಾಲ್ ಅನ್ನೋರಿಗೆ ನಾನು ಆ ಸ್ಕೂಟರ್ನ ಮಾರ್ಬಿಟ್ಟೆ. ಅವ್ರ ಹೆಸರಿಗೆ ಮಾಡ್ಕೊಟ್ಟಿದ್ದೀರಾ? ಇಲ್ಲ, ಮಾಡ್ಕೊಂಡು ಹೋಗಿಪ್ಪ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸೈನ್ ಹಾಕಿ ಅಂತ ಹೇಳಿ. ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ, ನಾಳೆ ಬಂದು ಹಾಕ್ತೀನಿ ಅಂತ ಹೇಳಿದೆ. ನನ್ನ ಹತ್ರ ಕತೆ ಹೊಡಿಬೇಡಿ. ಆಕ್ಸಿಡೆಂಟ್ ಮಾಡಿ ಮನೆ ಬಂದು ಸೇರ್ಕೊಂಡಿದ್ದೀರಾ? ಬನ್ನಿ ನನ್ನ ಜೊತೆ. ಪಕ್ಷ, ಇದರಿಂದ ಎಂತ ಪಾಠ ಕಲ್ತೆ ನೀನು? ಯಾವನು ಗೊತ್ತು? ನೋಡು, ಈ ತೋಟಪುರಿ ಪುಳಿ ಮತ್ತೆ ಭೀಮೇಶ್ವರ ಪಟ್ಟಣ ಎದುರಾಕೊಂಡ್ರೆ ಜೈಲಿಗೆ ಗ್ಯಾರಂಟಿ, ಆಯ್ತಾ?